ಭಾರತದ ಇತಿಹಾಸದಲ್ಲಿ ಈ ತರದ ಪ್ರಕರಣ ಇನ್ನೆಂದೂ ಕೂಡ ನಡೆದಿರಲಿಲ್ಲ. ಯುವ ಸಮೂಹಕ್ಕೆ ಇದು ದೊಡ್ಡ ಪೆಟ್ಟು ಅಂತಾನೆ ಹೇಳ್ಬಹುದು. ಅವರು ಮಾಡಿರುವಂತದ್ದು ಸಣ್ಣ ಪುಟ್ಟ ತಪ್ಪಲ್ಲ ಮೇಡಮ್. ಇಲ್ಲ, ಇದಕ್ಕೆಲ್ಲ ಮೇನ್ ಕಾರಣನೇ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಮೇಲೆ ಏನ್ ಆರೋಪ ಮಾಡ್ತಾ ಇದ್ದೀರಾ, ಇದು ಖಂಡಿತ ಸುಳ್ಳು, ಖಂಡಿತ ಅಲ್ಲ ಮೇಡಮ್. ಅದು ಖಂಡಿತ ಅವ್ರ ವಾಯ್ಸೇ ಅಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡಿರ್ಬೋದು. ಏನಕ್ಕೆ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ? ಗೌರವಾನ್ವಿತ ಸಂಸದ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರೋದು. ನೂರಾರು ಮಹಿಳೆಯರನ್ನ ಅವನು ಅತ್ಯಾಚಾರ ಮಾಡಿದ್ದಾನೆ. ನಮಸ್ಕಾರ ವೀಕ್ಷಕರೇ, ಪ್ರಜ್ವಲ್ನ ಕಾಮ ಪುರಾಣ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಿಮಗೆ ತಿಳಿದೇ ಇದೆ, ರಾಷ್ಟ್ರ ವ್ಯಾಪ್ತಿ ಚರ್ಚೆ ಆಗ್ತಿರುವಂತಹ ವಿಷಯ ಪ್ರಜ್ವಲ್ನ ಪೆನ್ ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಹಾಗಾದ್ರೆ ಈ ಒಂದು ಕಥಾಹಂದರದ ನಾಯಕ ಯಾರು? ನಾಯಕ ನಿಜಕ್ಕೂ ಪ್ರಜ್ವಲ್ಲ ಅಥವಾ ಪೆನ್ ಡ್ರೈವ್ ಹಂಚಿಕೆಯ ಸೋರಿಕೆ ಹಿಂದಿರುವ ವ್ಯಕ್ತಿನ? ಪ್ರಜ್ವಲ್ನ ಪೆನ್ ಡ್ರೈವ್ ಪ್ರಕರಣ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಈ ಟ್ವಿಸ್ಟ್ ಎಲ್ಲಿವರೆಗೂ ಹೋಗುತ್ತೆ ಅನ್ನೋದನ್ನ ನಾವು ಕೂಡ ಕುತೂಹಲದಿಂದ ದಿನದಿಂದ ದಿನ ನೋಡ್ತಾನೆ ಇದೀವಿ. ಹಾಗಾದ್ರೆ ಬನ್ನಿ, ಈ ಒಂದು ಟ್ವಿಸ್ಟ್ ಕಥಾಹಂದರದ ನಾಯಕ ಯಾರು? SIT ತನಿಖೆ CBI ತನಿಖೆಗೆ ಹೋಗುತ್ತಾ? ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಕಾಂಗ್ರೆಸ್ನ ಯುವ ಮುಖಂಡರು ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಮೆಂಬರ್ ಆದಂತಹ ನಟರಾಜ್ ಶಿವಣ್ಣರವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ಮೇಡಮ್. ಸರ್, ತಾವು ಈಗ ಯುವ ಮುಖಂಡರು. ಪ್ರಜ್ವಲ್ ರೇವಣ್ಣನವರು ಒಂದು ಪೆನ್ ಡ್ರೈವ್ ವಿಷಯವಾಗಿ ಒಂದು ಯುವ ಸಮುದಾಯಕ್ಕೆ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಸಾಮಾನ್ಯವಾಗಿ ಯುವ ರಾಜಕಾರಣಿ ಅಂತ ಬಂದಾಗ ಜನಸಾಮಾನ್ಯರಿಗೆ ಅಥವಾ ಒಂದು ಯೂತ್ ಒಂದು ಟೀಮ್ ಏನಾಗುತ್ತೆ ಅಂತಂದ್ರೆ ಮಾದರಿ ಆಗ್ಬೇಕು, ಒಬ್ಬ ಯುವ ನಾಯಕ ಯುವ ಜನಕ್ಕೆ ಮಾದರಿ ಆಗ್ಬೇಕು ಅನ್ನೋದಿರುತ್ತೆ. ಪಕ್ಷಾತೀತವಾಗಿ ನೀವು ಮಾತಾಡೋದಾದ್ರೆ ಪ್ರಜ್ವಲ್ ರೇವಣ್ಣವರ ಈ ಒಂದು ಪ್ರಕರಣ ಹೇಗೆ ನಿಮ್ಗೆ ಅನಿಸ್ತು ಸರ್? ಖಂಡಿತ ಮೇಡಮ್, ಇಡೀ ನಾಗರಿಕ ಸಮಾಜನೇ ತಲೆ ತಗ್ಗಿಸುವಂತಹ ಈ ಪ್ರಕರಣ. ಯಾಕೆಂದರೆ ಭಾರತದ ಇತಿಹಾಸದಲ್ಲಿ ಈ ಥರದ ಪ್ರಕರಣ ಇನ್ನೆಂದೂ ಕೂಡ ನಡೆದಿರಲಿಲ್ಲ. ವಿಶೇಷವಾಗಿ ಇದು ಯುವ ಸಮೂಹಕ್ಕೆ ಇದು ದೊಡ್ಡ ಪೆಟ್ಟು ಅಂತಲೇ ಹೇಳ್ಬೋದು. ಈಗ ಯುವ ಸಮುದಾಯ ಅಂತ ಮಾದರಿ ಅಂತ ತಗೊಂಡಾಗ ನಮ್ಗೆ ತುಂಬಾ ಹೀರೋಸ್ಗಳಿದ್ದಾರೆ. ಸ್ಟಾರ್ಸ್ ಅಲ್ಲ, ರಾಜಕೀಯವಾಗಿ ತುಂಬಾ ಜನ ಹೀರೋಸ್ಗಳು ಯುವ ಜನರಿಗಿದ್ದಾರೆ, ಮಾದರಿಯಾಗಿದ್ದಾರೆ. ಆದ್ರೆ ಈ ಒಂದು ಚಿಕ್ಕ ವಿಷಯ ಅನ್ಲಿಕ್ಕೆ ಹೋಗಲ್ಲ. ಈ ಚಿಕ್ಕ ಪೆನ್ ಡ್ರೈವ್ ವಿಷಯ ಅಂತ, ಪೆನ್ ಡ್ರೈವ್ ಅನ್ನೋದು ಮಾತ್ರ ನನ್ನ ಶಬ್ದವನ್ನ ತಗೊಳ್ಳಿಕ್ಕೆ ಹೋದ್ರೆ ಇಷ್ಟು ದೊಡ್ಡ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಈಗ ಬೆಳಕಿಗೆ ಬರ್ತಾ ಹೋಗ್ತಾ ಇದ್ರೆ ಈಗ ಆ ಪೆನ್ ಡ್ರೈವ್ ಒಳಗಿರುವಂತಹ ಏನಿದೆ ವಿಡಿಯೋಗಳು, ಅಶ್ಲೀಲ ಚಿತ್ರಣಗಳಿಗೇನಿದೆ ಅದು ಮತ್ತೆ ಮರೆ ಮಾಚ್ತಾ ಇದೆ. ಬಟ್ ಬೇರೆ ರೀತಿಯಾದಂತಹ ರಾಜಕೀಯ ಪ್ರಕರಣಗಳು ಬೆಳೀತಾ ಇದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಇಲ್ಲಿ ರಾಜಕೀಯ ಹೆಚ್ಚಾಗಿ ಹಸ್ತಕ್ಷೇಪ ಆಗಬಾರ್ದು ಮೇಡಮ್. ನನ್ನ ಅಭಿಪ್ರಾಯ, ಅವರು ಇಡೀ ಚಿತ್ರಣಕ್ಕೆ ಮೇನ್ ಬಂದು ಪ್ರಜ್ವಲ್ ರೇವಣ್ಣ ಅವರೇ ಕಾರಣಕರ್ತರು. ಮತ್ತೆ ಇಲ್ಲಿ ಯಾವುದೋ ಪಕ್ಷದ ಮುಖಂಡರುಗಳನ್ನ ಮುನ್ನೆಲೆಗೆ ತರುವಂಥದ್ದು, ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡೋದು ಖಂಡಿತ ಇದು ತಪ್ಪು ಮೇಡಮ್. ಯಾಕೆಂತಂದ್ರೆ ಕ್ಲಿಯರ್ ಆಗಿ ಇನ್ನೂ ಕೂಡ SIT ತನಿಖೆಯಿಂದ ವರದಿ ಸಂಪೂರ್ಣವಾಗಿ ಬಂದಿಲ್ಲ. ಇವಾಗ ಅಷ್ಟೇ ತನಿಖೆ ಪ್ರಾರಂಭ ಆಗಿದೆ. ಇನ್ನು ಅವರು ತಲೆ ಮರೆಸ್ಕೊಂಡಿದ್ದಾರೆ ಅಂತಂದ್ರೆ ನೇರವಾಗಿ ಗೊತ್ತಾಗುತ್ತೆ ಅವರು ಈ ಪ್ರಕರಣದಲ್ಲಿ ಶಾಮೀಲಾಗಿದ್ದಾರೆ. ಸೊ ಅವರು ಮಾಡಿರೋವಂಥದ್ದು ತಪ್ಪು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಆ ಕಾರಣಕ್ಕೆ ಅವ್ರಿಗೆ ಎಲ್ಲಿ ಶಿಕ್ಷೆ ಆಗುತ್ತೋ ಅನ್ನೋ ಕಾರಣಗಳಿಗೆ ಅವರು ವಿದೇಶದಲ್ಲಿ ಅವರು ಬಚ್ಚಿಟ್ಕೊಂಡಿದ್ದಾರೆ. ಈಗ ವಿದೇಶದಲ್ಲಿ ಬಚ್ಚಿಟ್ಕೊಂಡಿದ್ದಾರೆ ಅಂತ ಹೇಳಿದ್ರಲ್ಲ ಸರ್, ಈ ಒಂದು ಇಷ್ಟೊಂದು ದೊಡ್ಡ ಇಶ್ಯೂ ಆಗ್ತಾ ಇದೆ. ಇದು ಪ್ರಜ್ವಲ್ ಅವ್ರಿಗೆ ತಿಳಿದೇ ಇರುತ್ತೆ ಅಲ್ವಾ? ಏನಕ್ಕೆ ಅವ್ರ ಮುಂದೆ ಬರ್ತಲ್ಲ ಮೇಡಮ್? ವೆರಿ ಕ್ಲಿಯರ್ ಮೇಡಮ್. ಯಾಕೆಂತಂದ್ರೆ ಅವ್ರು ಬಂದ್ರೆ ನನ್ನನ್ನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆಂತಂದ್ರೆ ಅವ್ರು ಮಾಡಿರುವಂಥದ್ದು ಸಣ್ಣ ಪುಟ್ಟ ತಪ್ಪಲ್ಲ ಮೇಡಮ್. ನಾನು ಮೊದಲೇ ಹೇಳಿದಾಗೆ ಇಡೀ ಭಾರತದ ಇತಿಹಾಸದಲ್ಲಿ ಇಂಥ ಕ್ರೂರವಾದಂಥ ಘಟನೆ ಇನ್ನೆಂದೂ ನಡೆದಿರಲಿಲ್ಲ. ಯಾಕೆಂತಂದ್ರೆ ಸಾವಿರಾರು ಅಮಾಯಕ ಹೆಣ್ಮಕ್ಳು, ನೊಂದವರು ಇದರಲ್ಲಿ ಅವರಿಂದ ಏನೋ ನೋವನ್ನು ಅನುಭವಿಸಿದ್ದಾರೆ. ಸೊ ಖಂಡಿತ ಅವ್ರಿಗೆ ಪನಿಷ್ಮೆಂಟ್ ಆಗಲೇಬೇಕು. ಮತ್ತೆ ಅವ್ರಿಗೆ ಗೊತ್ತಿದೆ. ಸೊ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ತಿಳಿದಿರೋದ್ರಿಂದನೇ ಅವ್ರು ಇನ್ನೂ ಕೂಡ ಬಚ್ಚಿಟ್ಕೊಂಡಿದ್ದಾರೆ. ಓಕೆ, ಈಗ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದ್ದು ಶ್ರೀಯುತ ಬಿಜೆಪಿ ಮುಖಂಡರಾದಂತಹ ಮತ್ತೆ ವಕೀಲರು ಇರ್ಬೋದು ದೇವರಾಜೇಗೌಡರಿಂದ ಬಂದಿದ್ದು. ಹಾಗೆ ಅವರ ಪ್ರಜ್ವಲ್ ಅವರ ಕಾರ್ ಡ್ರೈವರ್ ಆದಂತಹ
ಕಾರ್ತಿಕ್ ಅವ್ರ ಕಡೆಯಿಂದ. ಈಗ ಕಾರ್ತಿಕ್ ದೇವರಾಜೇಗೌಡರ ಹತ್ರ ಬಂದಾಗ ಒಂದ್ ವಿಷಯ ಹೇಳ್ಕೊಂಡಿದ್ದಾನೆ, ಬಟ್ ಇವಾಗ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೇನ್ ಹೇಳ್ತೀರಾ ಸರ್? ಮೇಡಮ್, ಖಂಡಿತ ಕಾಂಗ್ರೆಸ್ ಮೇಲೆ ಏನು ಆರೋಪ ಮಾಡ್ತಾ ಇದ್ದೀರಾ ಇದು ಖಂಡಿತ ಸುಳ್ಳು. ಮತ್ತೆ ಇಡೀ ಪ್ರಕರಣದ ದಿಕ್ಕನ್ನೇ ಬೇರೆ ಕಡೆ ತಗೊಂಡೋಗ್ತಾ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಪಕ್ಷದ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಇಲ್ಲ. ಇಲ್ಲಿ ನೇರವಾಗಿ ಏನು ಪ್ರಜ್ವಲ್ ರೇವಣ್ಣನ ಕಾರ್ ಡ್ರೈವರು ಕಾರ್ತಿಕ್ ಅವರು ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ನಮ್ಮ ಪಕ್ಷಕ್ಕೂ ಅವ್ರಿಗೂ ಸಂಬಂಧ ಇಲ್ಲ. ಇನ್ನು ತಾವೇ ಹೇಳಿದಾಗೆ ದೇವರಾಜೇಗೌಡ ಅವರು BJP ಏನು ಮುಖಂಡರು, ಅವರು BJP ಅಭ್ಯರ್ಥಿಯಾಗೂ ಇದ್ರು. ಅವರು ಹಲವಾರು ವರ್ಷಗಳ ಹಿಂದೆನೆ ಇವ್ರ ಕುಟುಂಬದ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ರು. ಇವರ ಏನು ಕಾಮ ಪುರಾಣಗಳನ್ನ ಅವರು ಬಿಚ್ಚಿಟ್ಟಿದ್ದೇ ಮೊದಲು ಅವರು. ಹಂಗಾಗಿ ಎಲ್ಲ ನಾನು ಅವರನ್ನ ನಡು ರಸ್ತೆಯಲ್ಲಿ ನಿಲ್ಲಿಸ್ತೀನಿ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಇವತ್ತು ಇಡೀ ಎಲ್ಲ ಏನು ಪ್ರಕರಣದ ಅಂಶಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅವರ ತಲೆಗೆ ಕಟ್ಟುವಂತದ್ದು ಖಂಡಿತ ತಪ್ಪು ಮೇಡಮ್. ಹಾಗಾದ್ರೆ ಪೆನ್ ಡ್ರೈವ್ ಹಾಸನದಿಂದ ಬೆಂಗಳೂರಿಗೆ ಹೇಗೋಯ್ತು ಸರ್? ಮೇಡಮ್, ಈಗ ಕಾರ್ತಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನೇ ದೇವರಾಜೇಗೌಡರಿಗೆ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಈ ಪ್ರಕರಣ ಮುನ್ನೆಲೆಗೆ ಬರಬೇಕು ಅಂತಂತಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಗಳಿಗೆ ತಿಳಿಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣನೇ ದೇವರಾಜೇಗೌಡ. ಖಂಡಿತ ಮೇಡಮ್, ಇದರಲ್ಲಿ ನಮ್ಮ ಪಕ್ಷದ ಯಾವುದೇ ಹಿರಿಯ ಮುಖಂಡರುಗಳ ಹಸ್ತಕ್ಷೇಪ ಖಂಡಿತ ಇಲ್ಲ. ಅಲ್ಲ ಸರ್, ಈಗ ಇದ್ದು ಮೈತ್ರಿ ಸರ್ಕಾರ, ಓಕೆನಾ? ಸೊ ದೇವರಾಜೇಗೌಡರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ಇಲ್ಲ ಇದಕ್ಕೆಲ್ಲ ಮೇನ್ ಕಾರಣನೇ ಕಾಂಗ್ರೆಸ್ ಸರ್ಕಾರ. ಅವ್ರ ಹೆಸರನ್ನು ಕೂಡ ಘೋಷಣೆ ಮಾಡಿದ್ದಾರೆ ಈಗ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ನಮ್ಮ ಪಕ್ಷ ಆ ರೀತಿ ಏನಾದ್ರೂ ಮಾಡೋದೇ ಆಗಿದ್ರೆ ಅವರ ಚುನಾವಣೆ ಒಂದು 15 ದಿನ ಹಿಂದೆನೆ ಆ ಪ್ರಕರಣನ ಮುನ್ನೆಲೆಗೆ ತಂದು ಅದನ್ನ ರಾಜಕೀಯ ಲಾಭ ಮಾಡ್ಕೋಬಹುದಿತ್ತು. ಯಾಕೆ ಇದು ಚುನಾವಣೆ ನಂತರದಲ್ಲಿ ಬಂತು ಅಂತಂತಂದ್ರೆ ಏನು ಈ ಪ್ರಕರಣ ಹೆಚ್ಚು ಮುನ್ನೆಲೆಗೆ ಬಂತು. ಸೊ ಇಡೀ ನಾಗರಿಕ ಸಮಾಜ ತಲೆ ತಗ್ಸ್ತಾ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೆಂದೂ ಕೂಡ ಈ ತರದ ಘಟನೆ ನಡೆದಿರ್ಲಿಲ್ಲ. ಸೊ ಇದಕ್ಕೆ ಸೂಕ್ತವಾದ ತನಿಖೆ ಆಗ್ಬೇಕು ಅಂತ ಹೇಳಿ ಕರ್ನಾಟಕ ಮಹಿಳಾ ಆಯೋಗ ಏನ್ ಮಾಡುತ್ತೆ, ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯುತ್ತೆ. ಆ ನಂತರದಲ್ಲಿ SIT ಸಮಿತಿಯನ್ನ ರಚನೆ ಮಾಡಿ ನಂತರದಲ್ಲಿ ಸಮಿತಿ ಏನು ತನಿಖೆಯನ್ನ ಪ್ರಾರಂಭ ಮಾಡಿಸುತ್ತೆ ಮೇಡಮ್. ದೇವರಾಜೇಗೌಡರು ನೇರವಾಗಿ ಹೇಳ್ತಾ ಇದಾರಲ್ಲ ಸರ್, ಇದಕ್ಕೆಲ್ಲ ಕಾರಣ DK ಶಿವಕುಮಾರ್ ಅವರೇ ಈ ಕಥೆಯ ರೂವಾರಿ ಅವರೇ, ಪ್ರಮುಖ ಪಾತ್ರಧಾರಿನೂ ಅವರೇ. ಇಲ್ಲಿ ಪೆನ್ ಡ್ರೈವ್ ನ ಮರೆ ಮಾಡ್ತಾ ಇದಾರೆ. ಈ ಟ್ವಿಸ್ಟ್ ಏನಾಗ್ತದೆ ಅಂತಂದ್ರೆ ಈಗೆಲ್ಲ ಕಾಂಗ್ರೆಸ್ಸೇ ಮಾಡಿರುವಂತದ್ದು. ಬಿಕಾಸ್ ಆ ಒಂದು ಪೆನ್ ಡ್ರೈವ್ ಪ್ರಕರಣ 1 ವೀಕ್ ಮುಂಚಿತವಾಗಿ ಬಂದಿದ್ರೆ ಅದು ಗೊತ್ತಾಗ್ತಿತ್ತು ಕಾಂಗ್ರೆಸ್ ಅವರೇ ಇದಕ್ಕೆ ಮೇನ್ ಕಾರಣ ಅಂತ. ಬಟ್ ಇಲ್ಲಿ ಕಾಂಗ್ರೆಸ್ ಅವರೇ ಮರೆ ಮಾಡ್ತಾ ಇರ್ಬೋದಾ? ಅದಕ್ಕೋಸ್ಕರನೇ ಏನು ಈ ಶಿವರಾಮೇಗೌಡರನ್ನ ಯೂಸ್ ಮಾಡ್ಕೊಂಡ್ರು ಅಂತ ಅನಿಸ್ತಾ ಇದೆ ನಿಮ್ಗೆ? ಶಿವರಾಮೇಗೌಡರ ನೇಮ್ ಕೂಡ ಇದ್ರಲ್ಲಿ ಬಂದಿದೆ ಮೇಡಮ್. ನೀವು ಮೊದಲೇ ಹೇಳಿದಾಗೆ ದೇವರಾಜೇಗೌಡ ಅವರು ಒಬ್ಬ BJPಯ ಮುಖಂಡ. ಸೊ ಅವರು ತಾವು ಮಾಡಿರೋ ತಪ್ಪನ್ನ ಅವ್ರಿಗೆ ಒಪ್ಕೊಳಕ್ ಆಗ್ತಾ ಇಲ್ಲ, ಅದನ್ನ ಬಹಿರಂಗ ಮಾಡಿರೋದು ಅವರೇ. ಸೊ ಅದನ್ನ ನೇರವಾಗಿ ನಮ್ಮ ಪಕ್ಷದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇದು ಖಂಡಿತ ಶುದ್ಧ ಸುಳ್ಳು. ಯಾಕೆ ಅಂತಂದ್ರೆ ಒಬ್ಬ ಬೇರೆ ನಮ್ಮ ವಿರೋಧ ಪಕ್ಷದ ಮುಖಂಡ ನಮ್ಮ ಪಕ್ಷದ ವಿರುದ್ಧವಾಗಿ ಮಾತಾಡೋದು, ಸ್ವತಃ ತಾನು ನಾನು ತಪ್ಪು ಮಾಡಿದ್ದೀನಿ ಅಂತ ಎಲ್ಲೂ ಒಪ್ಕೊಳ್ತಾರೆ. ಬಟ್ ಆದ್ರೆ ನಿನ್ನೆ ಒಂದು ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ ವಕೀಲರು. ಅದ್ರಲ್ಲಿ DK ಶಿವಕುಮಾರ್ ಅವರು ಹೇಳಿದಂತಹ ಹೇಳಿಕೆಯನ್ನ ಅರ್ಧಕ್ಕೆ ಸ್ಟಾಪ್ ಮಾಡ್ತಾರೆ. ಅದು DK ಶಿವಕುಮಾರ್ ಅವರ ವಾಯ್ಸ್, ಅದನ್ನ ಕೇಳಿದಿರಾ ನೀವು? ಸೊ ಅದ್ರಲ್ಲಿ ಏನಾಗ್ತದೆ ಅನ್ನೋದಾದ್ರೆ, ದೇವರಾಜೇಗೌಡ್ರವ್ರಿಗೆ ಕ್ಯಾಬಿನೆಟ್ ಪೋಸ್ಟ್ ಅನ್ನು ಕೊಡ್ತೀನಿ, ಈ ಕೇಸ್ಗೆ ನೀವು ನಮ್ಮ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನ ವಕೀಲರೇ ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದಾರೆ. ಇಲ್ಲ ಮೇಡಮ್, ಅದೇ ಏನಂದ್ರೆ ಒಂದ್ ರೀತಿ ಇವರೇ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ಏನು ಸೀನಿಯರ್ ಲೀಡರ್ಗಳ ಹೆಸರನ್ನ ಅವರು ಮುನ್ನೆಲೆಗೆ ತರ್ತಾ ಇದ್ದಾರೆ. ನಿನ್ನೆ ಬಂದ ವಾಯ್ಸ್ ಅದು DK ಶಿವಕುಮಾರ್ ಅಲ್ವಾ? ಖಂಡಿತ ಅಲ್ಲ ಮೇಡಮ್, ಅದು ಖಂಡಿತ ಅವ್ರ ವಾಯ್ಸೇ ಅಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡಿರ್ಬೋದು. ಹಾಗಾದ್ರೆ ಈ ವಿಡಿಯೋನು ನಾವ್ ಹೇಗೆ ಸರ್ ಹಾಗಾದ್ರೆ ಫೇಕ್ ಅಂತ ಅನ್ಬೋದಲ್ವಾ? ಇಲ್ಲ ಮೇಡಮ್, ವಿಡಿಯೋ ಈಗ ನಾನು ಅದೇ ಹೇಳಿದೆ, ಅದನ್ನ ಸರಿ ತಪ್ಪು ಅನ್ನೋದನ್ನ ಈಗ ಸರ್ಕಾರವೇ ಒಂದು SIT ತನಿಖೆ ಮಾಡಿದೆಯಲ್ಲ, ಅದನ್ನ ರಚನೆ ಮಾಡಿದೆಯಲ್ಲ, ಆ ನಂತರದಲ್ಲಿ ಅಷ್ಟೇ ಅಲ್ವಾ ಅದು ವಿಡಿಯೋಗಳು ಸತ್ಯವೋ ಸುಳ್ಳು ಅಂತ ಗೊತ್ತಾಗೋದು. SIT ತನಿಖೆಗೆ ವಯಸ್ಸಾದ್ಮೇಲೆ ಒಂದು ಅದ್ರ ಜೊತೆಗೆ ಮೇಡಮ್, ಇಲ್ಲಿ ಪ್ರಕರಣ ಆಗಿರೋದು ನಮಗೆ ಏನು ನನ್ನ ಮೇಲೆ ಏನು ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ಒಂದು ಮಹಿಳೆಯ ಆರೋಪದ ಅಡಿಯಲ್ಲಿ ಅವ್ರನ್ನ ಏನು ಬಂಧಿಸ್ಬೇಕು ಅಂತ ಹೇಳಿ ಒಂದು ಈಗ ನಡೀತಾ ಇರೋಂತಹ ಬೆಳವಣಿಗೆಗಳು. ಸೊ ಇನ್ನ ತನಿಖೆ ನಡೀತಾನೆ ಇರುತ್ತೆ. ಸೊ ಅದು ಸತ್ಯನ ಸುಳ್ಳು ನಂತರದಲ್ಲಿ ಗೊತ್ತಾಗುತ್ತೆ. ಈಗ BJPಯ
ಪ್ರಮುಖರಾದಂತಹ ಮೋದಿಯವರು ಹೇಳ್ತಾರೆ ಇದು ಕೇಂದ್ರ ಸರ್ಕಾರದ ಕೈಯಲ್ಲಿಲ್ಲ, ರಾಜ್ಯ ಸರ್ಕಾರವು ನೇರವಾಗಿ ಶಿಕ್ಷೆಗೆ ಅರ್ಹ ಮಾಡ್ಬೋದು ಅಪರಾಧಿಯನ್ನ ಅಂತ. ಆದ್ರೂ ಕೂಡ ಏನಕ್ಕೆ ರಾಜ್ಯ ಸರ್ಕಾರ ಹಿಂದೇಟಾಗ್ತಾ ಇದೆ? SIT ತನಿಖೆ ಹೇಳಿದ ಹಾಗೆ ಕುಣಿತರುವ ಗೊಂಬೆಯಂತೆ ವರ್ತಿಸ್ತಾ ಇದೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ. ಅಂದ್ರೆ SIT ತನಿಖೆ ಬಗ್ಗೆ ನ್ಯಾಯ ಸಿಗೋದಿಲ್ಲ, SIT ತನಿಖೆಯಿಂದ ನಮಗೆ ನ್ಯಾಯ ಸಿಗೋಲ್ಲ ಅನ್ನೋ ಕೂಡ ಆರೋಪ ಇದೆ. ಏನಕ್ಕೆ ಇದನ್ನ CBI ವಹಿಸಬಾರ್ದು? ಇಲ್ಲ ಮೇಡಮ್, ಈಗ SIT ತನಿಖೆ ಇನ್ನು ವರದಿಯನ್ನ ಸರ್ಕಾರಕ್ಕೆ ಕೊಟ್ಟೇ ಇಲ್ಲ, ಮೊದಲನೇದು. ಯಾಕಂದ್ರೆ ಈಗ ಏನು ತನಿಖೆ ನಡೀತಾನೆ ಇದೆ, ಅದಕ್ಕೆ ಏನು ಎಂಡ್ ಇನ್ನ ಸಿಕ್ಕಿಲ್ಲ. ಯಾಕೆಂತಂದ್ರೆ ಪ್ರಮುಖ ಆರೋಪಿನೇ ಅವರು ಇನ್ನ ಏನೋ ಬಂಧಿಸಕ್ಕಾಗಿಲ್ಲ ಅವ್ರಿಗೆ. ಯಾಕೆಂತಂದ್ರೆ ಆತ ವಿದೇಶಕ್ಕೆ ಪರಾರಿ ಆಗಿದ್ದಾನೆ. ಆತ ನಮ್ಮ ದೇಶಕ್ಕೆ ಬಂದಾಗ ಆತನನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ನಂತರದಲ್ಲಿ ವರದಿಯನ್ನ ಸರ್ಕಾರ ಕೊಡಬೇಕು. ಸೊ ಇನ್ನು ವರದಿಯೇ ಬಂದಿಲ್ಲ, ಆಗ್ಲೇ ನಾವು ಯಾಕೆ CBIಗೆ ಬೇರೆ ಇದಕ್ಕೆ ವಹಿಸ್ಬೇಕು? ಸರ್, DK ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅನ್ನಲಾದ ವಿಡಿಯೋ ಕ್ಲಿಪ್ಪಿಂಗ್ ಹೊರಗೆ ಬಂದಿದೆ ಆಲ್ರೆಡಿ. ಸೊ ಅದನ್ನ ನೀವು ಫೇಕ್ ಆಡಿಯೋ ಅಂತ ಡಿಫೈನ್ ಮಾಡ್ಕೊಳ್ಬಹುದು. ಆದ್ರೆ ಇನ್ನೊಂದು ಕಡೆ ನೋಡೋದಾದ್ರೂ ಸಮೇತ ಪ್ರಜ್ವಲ್ ರೇವಣ್ಣ ಅವರ ಈ ಪೆನ್ ಡ್ರೈವ್ ಕೂಡ ಫೇಕ್ ಅಂತ ಅನ್ಸ್ಬಹುದು ಅಲ್ವಾ? ಸಾಮಾನ್ಯವಾಗಿ ನೋಡೋದಾದ್ರೆ, ಅಂದ್ರೆ ನಿಮ್ ಕಡೆ ತಪ್ಪು ಅನ್ನೋದಾದ್ರೆ ಆ ಕಡೆಯಿಂದ ಬರೋದಾದ್ರೂ ತಪ್ಪು ಅಂತ ಹೇಳಿಕೆನೆ ಬರ್ಬೇಕಾಗುತ್ತೆ. ಇಲ್ಲ ಮೇಡಮ್, ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಈಗಾಗ್ಲೇ ಏನು SIT ತನಿಖೆ ಪ್ರಾರಂಭ ಮಾಡಿದೆ ಅಂತಂದ್ರೆ ಒಂದಿಷ್ಟು ಮಾಹಿತಿ ಅವರಿಗೆ ಲಭ್ಯ ಇರೋದ್ರಿಂದಲೇ ಆ ಒಂದು ಸಮಿತಿಯನ್ನ ರಚನೆ ಮಾಡಿ ತನಿಖೆಯನ್ನ ಪ್ರಾರಂಭ ಮಾಡಿಸಿದ್ದಾರೆ. ಮತ್ತೆ ಎಲ್ಲರಿಗೂ ತಿಳಿದೇ ಇದೆ ಇದು ಏನೋ ನೇರ ಆರೋಪಿ ಪ್ರಜ್ವಲ್ ರೇವಣ್ಣ ಅಂತಾನೆ. ಅಷ್ಟಿಲ್ಲ ಅಂತ ಅಂದಿದ್ರೆ ಅವರು ಯಾಕೆ ವಿದೇಶದಲ್ಲಿ ಅವರು ಬಚ್ಚಿಟ್ಕೋಬೇಕಾಗಿತ್ತು? ಅವ್ರು ಧೈರ್ಯವಾಗಿ ಬಂದು ಹೇಳ್ಬೋದಿತ್ತಲ್ಲ. ಈಗ ಧೈರ್ಯವಾಗಿ ನಮ್ಮ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವ್ರು ಹೇಳ್ತಾರೆ ಅದು ಸುಳ್ಳು, ಅದು ನಂದಲ್ಲ ಅಂತ ನೇರವಾಗಿ ಪ್ರಜ್ವಲ್ ರೇವಣ್ಣ ಅವರು ಹೇಳ್ಬೋದಿತ್ತಲ್ಲ. ಆದ್ರೆ SIT ತನಿಖೆಯಲ್ಲಿ ಎಲ್ಲೋ ಕಾಂಗ್ರೆಸ್ ಪರವಾಗಿ ಅಥವಾ ರಾಜ್ಯ ಸರ್ಕಾರದ ಪರವಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸುಳಿವು ಕೂಡ ಕೊಡ್ತಾರೆ. ಯಾಕಂತಂದ್ರೆ ಸಂತ್ರಸ್ತೆಯರನ್ನ ಕರೆತಂದು ಅಲ್ಲಿ ಸ್ಥಳ ಮಹಾಜರು ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ನಡೆದಿದೆ ಅನ್ನೋದು ಕಂಪ್ಲೀಟ್ ಆಗಿ ಸಂತ್ರಸ್ತರು SIT ಮುಂದೆ ಹೇಳ್ಕೊಳ್ಬೇಕಾಗುತ್ತೆ. ಆದ್ರೆ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಕಡೆಯಿಂದ ಕೂಡ ವಕೀಲರು ಗೋಪಾಲ್ ಅವರು ಕೂಡ ಇರಬೇಕಾಗಿತ್ತು. ಬಟ್ ಅವ್ರಿಗೆ ನೋಟಿಸ್ ಹೋಗಿರುತ್ತೆ, ಸ್ಥಳ ಮಹಾಜರು ಆಗುವಂತಹ ಸಮಯದಲ್ಲಿ ಗೋಪಾಲ್ ಅವರನ್ನ ಕರೆದಿರೋದಿಲ್ಲ. ಇದಕ್ಕೆ ಏನ್ ಹೇಳ್ತೀರಾ ಸರ್? ಮೇಡಮ್, ಮೊದಲನೇ ಪಾಯಿಂಟು, ಈ ಪ್ರಕರಣದಿಂದ ನಮ್ಮ ಪಕ್ಷಕ್ಕೆ ಯಾವುದೇ ರೀತಿ ಲಾಭ ಇಲ್ಲ. ಈ ಒಂದು ಪ್ರಕರಣವನ್ನ ಯಾವುದೇ ರಾಜಕೀಯವಾಗಿ ಅದನ್ನ ಬಳಕೆ ಮಾಡ್ಕೋಬಾರದು ಮೇಡಮ್. ಯಾಕೆ ಅಂತಂದ್ರೆ ಒಬ್ಬ ಸಂಸದ, ಏನು ಗೌರವಾನ್ವಿತ ಸಂಸದ, ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರೋದು. ಯಾಕೆಂತಂದ್ರೆ ಮಹಿಳೆಯರಿಗೆ ಕ್ರೂರವಾಗಿ ಅವನು ಹಿಂಸೆ ಮಾಡೋದ್ರ ಮೂಲಕ ನೂರಾರು ಮಹಿಳೆಯರನ್ನ ಅವನು ಅತ್ಯಾಚಾರ ಮಾಡಿದ್ದಾನೆ. ಯಾಕೆಂತಂದ್ರೆ ಆತ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ಈ ಒಂದು ಸಂವಿಧಾನದ ಅಡಿಯಲ್ಲಿ ಅವನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಮೇಡಮ್. ಖಂಡಿತ ಆತನಿಗೆ ಶಿಕ್ಷೆ ಆಗ್ಲೇಬೇಕು. ಆದ್ರೆ ಇದನ್ನ ಪಕ್ಷವಾಗಿ ಅಂದ್ರೆ ಮುನ್ನೆಲೆಗೆ ತಂದು ಈ ಇಡೀ ಪ್ರಕರಣದ ದಿಕ್ಕನ್ನೇ ತಪ್ಪಿಸ್ತಾ ಇದ್ದಾರೆ. ಖಂಡಿತವಾಗ್ಲು ಈಗ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣನವರು ಇದೇ ಸಂತ್ರಸ್ತರ ವಿಡಿಯೋಗಳಲ್ಲಿ ಯಾವುದೇ ಮುಖವನ್ನ ಬ್ಲರ್ ಮಾಡದೆ ಸೊಸೈಟಿಗೆ ಡೈರೆಕ್ಟ್ ಆಗಿ ಅದನ್ನ ಪೆನ್ ಡ್ರೈವ್ ಮೂಲಕ ಹಂಚಿದ್ದಾರೆ ಅಂತ. ಸೊ ಇದರಿಂದ ಗೊತ್ತಾಗೋದು ಈ ವಿಷಯವಾಗಿ ಮಹಿಳೆಯರ ಸ್ಥಿತಿಗತಿ ಏನಾಗ್ಬೋದು. ಸೊ ಈ ವಿಷಯವಾಗಿ ನಾವು ಡೈರೆಕ್ಟ್ ಆಗಿ ಅಪೋಸ್ ಮಾಡ್ತೀವಿ. ಬಿಕಾಸ್ ನಾವು ಇವತ್ತು ಮಾತಾಡ್ತಿರೋದು ಯಾವುದೇ ಡಿಸ್ಕಷನ್ ನಡೀತಾ ಇದ್ರು ಕೂಡ ಇದರ ವಿರುದ್ಧವಾಗಿ ಇರುತ್ತೆ, ಈ ಒಂದು ಪ್ರಕರಣದ ವಿರುದ್ಧವಾಗಿ ಇರುತ್ತೆ ಅಂಡ್ ಮಹಿಳೆಯರ ಪರವಾಗಿ ಇರುತ್ತೆ ಸರ್. ಖಂಡಿತ ಮೇಡಮ್. ಬಿಕಾಸ್ ಆ ಸಂತ್ರಸ್ತೆಯಲ್ಲಿ ಹಲವಾರು ಜನರು ಕೂಡ ಹೇಳಿಕೆಯನ್ನು ಕೊಡ್ಲಿಕ್ಕೆ ಬರ್ತಾ ಇದಾರೆ, ಬಟ್ ತುಂಬಾ ಜನ ಅಪೋಸ್ ಮಾಡ್ತಾ ಇದಾರೆ. ಏನಕ್ಕಂದ್ರೆ ಅವ್ರಿಗೆ ಸಾಮಾಜಿಕವಾಗಿ ಒಂದು ತುಂಬಾ ಬ್ಯಾಡ್ ಇಂಪ್ಯಾಕ್ಟ್ ಬರ್ತಾ ಇದೆ, ನಮ್ಮನ್ನ ಹೊರಗಡೆ ಕಾಣೋ ದೃಷ್ಟಿನೇ ಬೇರೆ ಆಗ್ತಾ ಇದೆ. ಸೊ ಮಹಿಳೆಯರ ದೃಷ್ಟಿಕೋನವನ್ನ ನೋಡೋದಾದ್ರೆ ಸರ್, ರಾಜಕೀಯವಾಗಿ ಏನ್ ಹೇಳ್ತೀರಾ ಸರ್? ಮೇಡಮ್, ಅದು ಯಾರು ಇಡೀ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ರು ಅವರು ಯೋಚನೆ ಮಾಡ್ಬೇಕಾದ. ಇದು ನಮ್ಮ ಪಕ್ಷಕ್ಕೆ ಸಂಬಂಧನೇ ಇಲ್ಲ. ಫಸ್ಟ್ ಆಫ್ ಆಲ್ ಇದು ನಮ್ಮ ಪಾರ್ಟಿಗೆ ಸಂಬಂಧನೇ ಇಲ್ಲ. ಯಾಕೆ ಅಂತಂದ್ರೆ ನೇರವಾಗಿ ಕಾರ್ತಿಕ್ ಆತನ ಜೊತೆ 10 ವರ್ಷಗಳ ಕಾಲ ಸ್ನೇಹಿತನಾಗಿ ಡ್ರೈವರ್ ಆಗಿ ಸೇವೆ ಮಾಡಿದಂತಹ ಕಾರ್ತಿಕ್, ನಾನು ವಿಡಿಯೋಗಳನ್ನ ಕೊಟ್ಟಿರೋದು ದೇವರಾಜ ಗೌಡನಿಗೆ ಹೊರತು ಇನ್ಯಾರಿಗೂ ಅಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೇನೆ.
ಆತನಿಂದನೇ ಅದು ಎಲ್ಲರಿಗೂ ತಲುಪಿರುವಂತದ್ದು. ಸೊ ಆತ ದೇವರಾಜೇಗೌಡನು ಕೂಡ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ. ಯಾಕಂತಂದ್ರೆ ಇಡೀ ಮಹಿಳೆಯರಿಗೆ ಆತ ನಿಜಕ್ಕೂ ಅಗೌರವವನ್ನ ತಂದಿದ್ದಾನೆ. ಅಲ್ಲ ಸರ್, ಈಗ ದೇವರಾಜೇಗೌಡರದು ತಪ್ಪು ಇದೆ, ದೇವರಾಜೇಗೌಡರ ಕಡೆಯಿಂದಾನೇ ಪೆನ್ ಡ್ರೈವ್ಗಳ ಹಂಚಿಕೆ ಆಗಿದೆ ಅಂತ ಬಂದಾಗ ದೇವರಾಜೇಗೌಡರು ಏನಕ್ಕೆ ಇದನ್ನ ಸಿಬಿಐ ಪ್ರಕರಣಕ್ಕೆ ಒಪ್ಪಿಸಿ SIT ಮೇಲೆ ನನಗೆ ನಂಬಿಕೆ ಇಲ್ಲ, ಇದ್ರ ಕಂಪ್ಲೀಟ್ಲಿ ಅವರ ಸಾಕ್ಷ್ಯ ಚಿತ್ರಣ ನನ್ನ ಕೈಲಿ ಇದೆ ಅಂತ ಅಷ್ಟು ಧೈರ್ಯವಾಗಿ ಯಾಕೆ ಕೇಳ್ಕೊತಾರೆ? ಈಗ ಮೇಡಮ್, ಒಂದು SIT ತನಿಖೆ ಇವಾಗಷ್ಟೇ ನಡೀತಾ ಇದೆ. ಅದು ಪರಿಪೂರ್ಣವಾಗಿ ವರದಿಯನ್ನ ತಯಾರಿಸಿ ರಾಜ್ಯ ಸರ್ಕಾರದ ಮುಂದೆ ಇಟ್ಟಿಲ್ಲ. ಸೊ ವರದಿ ತಯಾರಾದ ನಂತರ ಸತ್ಯಾಸತ್ಯಗಳು ಹೊರ ಬರುತ್ತೆ. ಸೊ ಇವನ್ಗೆ ಯಾಕೆ ಏನು ಅಂದ್ರೆ ಈತನಿಗೆ ಭಯ ಪ್ರಾರಂಭ ಆಗಿದೆ ಅನ್ಸುತ್ತೆ. ಯಾಕೆಂತಂದ್ರೆ ನಾನು ಕೂಡ ಇದರಲ್ಲಿ ಒನ್ ಆಫ್ ದಿ ಪ್ರಮುಖವಾದ ಆರೋಪಿ ಅಂತ ಅನ್ಸಿರ್ಬೇಕು. ಅದಕ್ಕೆ ಆತ ಇದನ್ನ CBIಗೆ ಒಪ್ಪಿಸಿ ಅಂತ ಅಂದ್ಬಿಟ್ಟು ಅವನು ಒಂದ್ ರೀತಿ ಪ್ರಕರಣದ ದಿಕ್ ತಪ್ಪಿಸ್ತಾ ಇದ್ದಾನೆ. ಯಾಕೆ ಮೊದಲೇ ಆತ ವಕೀಲ. ಈ ಹಿಂದೆ ಎಲ್ಲ ಏನ್ ಹೇಳ್ತಾ ಇದ್ದ, ನನ್ನ ಕುಟುಂಬನ ಕಳ್ಕೊಂಡೆ, ನನ್ನ ಹೆಂಡತಿಯನ್ನ ಕಳ್ಕೊಂಡೆ, ಇವ್ರನ್ನ ಬೀದಿಲ್ ನಿಲ್ಲಿಸ್ತೀನಿ ಅಂತೆಲ್ಲ ಹೇಳ್ಬಿಟ್ಟು ಈಗ ನೇರವಾಗಿ ಕಾಂಗ್ರೆಸ್ ಪಕ್ಷ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ದಾರೆ.